ಸರ್ ನಮಸ್ಕಾರ. ನನ್ನ ಹೆಸರು ಗೋವಿಂದ ಸ್ವಾಮಿ ಅಂತ. ನಮ್ಮ ಮನೆ ಇಲ್ಲೇ 20ನೇ ತಾರೀಕು ಬಂದ್ಬಿಟ್ಟು ಬೆಳಗಿನ ಜಾವ 6 ಗಂಟೆಗೆ ಬಂದ್ಬಿಟ್ಟು ಬುಲ್ಡೋಸರಲ್ಲಿ ಎಲ್ಲ ಡಮನೇಷನ್ ಮಾಡಿದ್ರು. ಯಾರೂ ಒಬ್ಬರು ಬಂದು ಒಂದು ಮಾತು ಕೊಟ್ಟು ಏನು ಹೇಳಿಲ್ಲ, ಈ ಥರ ಒಂದು ಅಕ್ಲಾಸ್ಮೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವ್ರಿಗೆ ಬಂದು ಹೊಡೆದಾಕಿದ್ರು. ಹೊಡೆದಾಕಿದ್ಮೇಲೆ ಒಂದು ಮನೆ ಅಂತ ಇಲ್ಲ, ಎಲ್ಲ ಇಲ್ಲಿಂದ 167 180 ಮನೆ ಹೊಡೆದಾಕಿದ್ರು ಸರ್. ಎಲ್ಲ ನಡು ಬೀದಿಯಲ್ಲಿ ನಡು ರಸ್ತೆಯಲ್ಲಿ ಇದ್ದೀರಿ. ಯಾರಿಗೂ ಊಟ ತಿಂಡಿ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು, ಇನ್ನು ಗರ್ಭಿಣಿಗಳು ಎಲ್ಲರೂ ಸುಮಾರು ಜನ ಇಲ್ಲಿ ಇದ್ದಾರೆ ಸರ್. ಅವರು ಹೆಂಗಿರಬೇಕು ಏನಿರಬೇಕು ಅಂತ ಒಂದು ಮನೆ ಇಲ್ಲ, ಬಾಗಿಲಿಲ್ಲ, ಜೋಬಡಿ ಹಾಕ್ಕೊಂಡು ಇಲ್ಲೇ ಇದ್ದೀರಿ. ಆಮೇಲೆ ಸ್ವಲ್ಪ ಇದಾಗೋದು ಆಯಿತು. 4 ತಿಂಗಳು ಆಯಿತು ಸರ್. ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ತಿಂಗಳಾಯಿತು. 4 ತಿಂಗಳಾದಮೇಲೆ ಎಲ್ಲರೂ ಇಲ್ಲಿಗೆ ಹಚ್ ಕಮಿಟಿ ಹತ್ರ ಕರೆದ್ರು ಸರ್. ಯಾರ್ಯಾರು ಹೋಗಿ ನೋಡಿದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ವೆರಿಫಿಕೇಷನ್. ಅದರಲ್ಲಿ ಒಂದು 6 ಡಾಕ್ಯುಮೆಂಟ್ಸ್ ಹಾಕಿದೆ. ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ, ರೆಸಿಡೆನ್ಸಿ ಸರ್ಟಿಫಿಕೇಟು, ಕ್ಯಾಸ್ಟ್ ಇನ್ಕಮು ಇಷ್ಟು ಬೇಕಾಗಿತ್ತು ಅಂತ ಕೇಳಿದ್ರು ಸರ್. ಎಲ್ಲರ ಹತ್ರನೂ ಎಲ್ಲರೂ ಇದೆ, ರೆಸಿಡೆನ್ಸಿ ಯಾರ ಹತ್ರನೂ ಇಲ್ಲ ಸರ್. ಒಬ್ಬರ ಹತ್ರ ರೇಷನ್ ಕಾರ್ಡೇ ಇಲ್ಲ. ಮನೆ ಹೊಡೆದೋಗಿ ಎಲ್ಲ ಕಳೆದೋಗಿದೆ. ಅವ್ರು ಅಪ್ಲೈ ಮಾಡಿದ್ರೆ ಅಪ್ಲೈ ಕೊಡ್ತಾ ಇಲ್ಲ. ಅವರು ಮನೆ ಹೊಡೆದೋಗಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರ ಹತ್ರ ಎಲ್ಲರಿಗೂ ಇದೆ ಸರ್. ಯಾಕಂದರೆ ಎಲ್ಲರೂ ಖಂಡಿತವಾಗಿ ಅವರು ಒಂದೊಂದು ಫ್ರೀ ಮನೆ ಸೈಟು ಅಲರ್ಟ್ ಮಾಡುವಾಗ ಎಲ್ಲರ ಹತ್ರ ಅದು ಮಾಡಿ ಇಕ್ಕಿದ್ದಾರೆ. ಯಾಕಂದರೆ ರೆಸಿಡೆನ್ಸಿ ಯಾವ್ದು ಯಾರಿಗೂ ಗೊತ್ತಿಲ್ಲ. ಯಾರು ಇಲ್ಲಿ ಓದು ಬರೋರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ಕಾರಣವಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನಿಜವಾಗೂ ಅದು ಮಾಡಿ ಇಕ್ಕಿದ್ದಾರೆ. ಯಾಕಂದರೆ ಇಷ್ಟು 15-20 ವರ್ಷದಿಂದ ಇಲ್ಲೇ ಇದ್ದೀರಂದರೆ ಕಂಪಲ್ಸರಿ ಅವು ಒಂದು ಮಾಡಿ ಕಟ್ಟಿಡನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಂಪಲ್ಸರಿ ಎಲ್ಲರೂ ಬರ್ದಾಕಿದ್ರೆ, ಎಲ್ಲ ಮನೆ ಇಲ್ದಿರೋರೆ ಎಲ್ಲರೂ ಬರ್ದಾಕಿದ್ರೆ ಎಲ್ಲರ ಹತ್ರ ಕಂಪಲ್ಸರಿ ಇದೆ ಅದು. ಅಂದರೆ ಅದೇ ರೆಸಿಡೆನ್ಸ್ ಆದರೆ ಯಾರಿಗೂ ಗೊತ್ತಿಲ್ಲ. ಬಟ್ ಏನಾಗಿದೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಕರೆದ್ರು. ಅವಾಗ ಅವ್ರು ಏನಂತಾರೆ, ಯಾವಾಗ ಸರ್ ಇದು ಮಾಡ್ಕೊಂಡು ಯಾವಾಗ ಬರಬೇಕು, ಏನು ಹೋಗ್ಬೇಕು, ಯಾವಾಗೂ ಯಾರ ಹತ್ರನೂ ಹೇಳ್ತಾ ಇಲ್ಲ. ಅವ್ರು ಏನಂತಾರೆ ಒಂದೇ ಮಾತು, ನಾನು ಫೋನ್ ಮಾಡಿದ್ರೆ ಕಾಲ್ ಮಾಡಿದ್ರೆ ನೀವು ಬರ್ರಿ, ಇಷ್ಟೇ ಮಾತ್ರ ಹೇಳ್ತಾ ಇದ್ದಾರೆ. ಅದನ್ನು ಇದು ಮಾಡಿಬಿಡ್ತಾರೆ. ಸ್ವಲ್ಪ ಇರೋರಿಗೆ ತಿರ್ಗಾ ಏನು ಸರ್ ಇವಾಗ ಇಷ್ಟ ಐತಲ್ಲ ಸರ್, ಏನು ಯಾವಾಗ ಬರ್ಬೇಕಂದ್ರೆ ನೆಕ್ಸ್ಟ್ ನಾವು ಕಾಲ್ ಮಾಡ್ತೀರಿ ಅಂತಾರೆ. ತಿರ್ಗಾ ಅದಾಯಿತು. ತಿರ್ಗಾ ಇನ್ನೊಂದು ಸರಿ ಕರೆದ್ರು ಅಜ್ಬಾನ್ ಹತ್ರ ಹೋದ್ರಿ. ತಿರ್ಗಾ ಎಲ್ಲ ಆಯಿತು. ಒಂದು 12 ಜನ ಸೆಲೆಕ್ಟ್ ಆದರು ಸರ್. 12 ಜನಕ್ಕೆ ನಿಮ್ಗೆ ಕಾಲ್ ಬರುತ್ತೆ ಅಂದರು. ಕಾಲ್ ಬರೋಗ ಅವ್ರವರು ಹೋದರು. ಅವ್ರಿಗೆ ತಿರ್ಗಾ ಒಂದು ಸರಿ ಇದು ಮಾಡಿಬಿಟ್ಟು ಕಾವೇರಿ ಬನ್ ಹತ್ರ ಕರೆದ್ರು. ಕಾವೇರಿ ಅವನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಾ ನಿಮ್ಮನ್ನೇ ನಾಳೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರು. ನಾಳೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿರ್ಗಾ ಮಾಡಿದ್ರು. ಮಾರನೇ ದಿವಸ ವಿಕಾಸೌಧ ಹತ್ರ ಬಂದ್ಬಿಡ್ರಿ ಅಂತ ಹೇಳಿದ್ರು. ವಿಕಾಸೌಧ ಹತ್ರ ಹೋದ್ಮೇಲೆ ವಿಕಾಸೌಧ ಹತ್ರ ಎಲ್ಲರಿಗೂ ತಾತ್ಕಾಲಿಕ ಜಮೀರ್ ಅಹಮದ್ ಸಾರು, ಕೃಷ್ಣ ಬೈರೇಗೌಡರು ಸಾರು ಎಲ್ಲರೂ ಬಂದ್ಬಿಟ್ಟು ತಾತ್ಕಾಲಿಕ ಪತ್ರ ಕೊಟ್ಟರು ಸರ್. ತಾತ್ಕಾಲಿಕ ಪತ್ರ ಕೊಟ್ಬಿಟ್ಮೇಲೆ ಇವಾಗ ಅವ್ರು ಏನಂದ್ರು, ನೋಡಮ್ಮ ಎಲ್ಲ 167 180 ಮನೆಗೆ ಎಲ್ಲರಿಗೂ ಓಕೆ ಆಗಿದೆ. ನೀವು ರೆಸಿಡೆನ್ಸಿ ತೊಗೊಂಡು ಬಂದು ಕೊಟ್ರೆ ಇವಾಗ ನಿಮ್ಗೆ ಎಲ್ಲರಿಗೂ ಆಗಿದೆ, ಏನಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಇದಾಯಿತು ಸರ್. ನಾನು ಮೀಡಿಯಾದವ್ರಿಗೂ ಹೇಳಿದೆ, ಸರ್ ರೆಸಿಡೆನ್ಸಿ ಪತ್ರ ಇಲ್ಲ, ಅದರಿಂದನೇ ಯಾರು ಮುಂದೆ ಬರ್ತಾ ಇಲ್ಲ ಇದಕ್ಕಂತ ನಾನು ಅಲ್ಲಿ ಹೇಳಿದ್ದೀನಿ. ಅವ್ರಿಗೆ ಅವ್ರಿಗೆ ಕ್ರಮ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಏನಂತ. ಅದ್ರ ಬಗ್ಗೆ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಆಮೇಲೆ ತಿರ್ಗಾ ಬಂದ್ರಿ. ಅಲ್ಲಿಂದ ಬಂದ ಮೇಲೆ ತಿರ್ಗಾ ಮಾರನೇ ದಿವಸ ಕಾಲ್ ಬಂತು, ಎಲ್ಲ ಅಪಾರ್ಟ್ಮೆಂಟ್ ಹತ್ರ ಬರ್ರಿ ಅಂತ. ಅಪಾರ್ಟ್ಮೆಂಟ್ ಹತ್ರ ಹೋದ್ಮೇಲೆ ಎಲ್ಲರ ಹತ್ರನೂ ಕೀ ಕೊಟ್ಬಿಟ್ಟು ಫೋಟೋ ಇಡ್ಸ್ಕೊಂಡ್ರು ಸರ್. ಫೋಟೋ ಇಡ್ಸ್ಕೊಂಡ್ಮೇಲೆ ಇಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಇದಿಲ್ಲ, ನಿಮಗೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ, ಅದೆಲ್ಲ ಹೇಳಿಲ್ಲ, ನಮಗೆ ಫಸ್ಟ್ ರೂಮ್ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಕೀ ತಿರ್ಗಾ ವಾಪಸ್ ತೊಗೊಂಡ್ರು. ತಿರ್ಗಾ ಯಾವಾಗ ಕೊಡ್ತೀನಿ ಅಂದರೆ 26ಗೆ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ಮಾತ್ರ ಅವ್ರು ಹೇಳಿದ್ರು ಸರ್. ಇದು ಕೃಷ್ಣ ಬೈರೇಗೌಡವ್ರಿಗೆ ಗೊತ್ತಾ, ಜಮೀರ್ ಅಹಮದ್ ಸಾರ್ ಗೊತ್ತಾ, ಇದು ಯಾರಿಗೂ ಗೊತ್ತಿಲ್ಲ ಸರ್. ಇದು ಒಳಗಿರೋರು ಇವ್ರು ಮಾಡ್ತಾ ಇದ್ದಾರೆ, ಹೌಸಿಂಗ್ ಬೋರ್ಡ್ ಅವ್ರು ಮಾಡ್ತಾ ಇದ್ದಾರಾ, ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇಷ್ಟು ಮಾತ್ರ ಗೊತ್ತು ಸರ್. ಸರಿ, ಕೊಟ್ಬಿಟ್ಟು ವಾಪಸ್ ತೊಗೊಂಡ್ಬಿಟ್ರು ಸರ್, ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೋರ್ಗು ಇವಾಗ ಇಷ್ಟು 12 ಜನ ಕೊಟ್ಟಿದ್ದಾರಲ್ಲ, ಲೋನ್ ಪ್ರೊಸೆಸಿಂಗ್ ಆಗಿರೋದು ಇಬ್ಬರಿಗೆ ಮಾತ್ರ. ಇನ್ನು ಯಾರಿಗೂ ಲೋನ್ ಪ್ರೊಸೀಜಿಂಗ್ ಆಗಿಲ್ಲ. ಯಾರ ಹತ್ರ ಮೈನ್ ಏನಂದರೆ ಸಿಬಿಲ್ ಯಾರ ಹತ್ರ ಇಲ್ಲ. ಎಲ್ಲರೂ ಆಲ್ರೆಡಿ ಲೋನ್ಗಳು ತೊಗೊಂಡು ಎಲ್ಲ ಸಿಬಿಲ್ ಹಾಳಾಗ್ಬಿಟ್ಟಿದೆ. ಯಾವುದು ಲೋನೇ ಕಟ್ಟಿಲ್ಲ. ಮನೆ ಹೊಡೆದಾದ್ಮೇಲೆ ಎಲ್ಲಿಂದ ಸರ್ ಲೋನ್ ಕಟ್ಟೋದು? ಮನೆ ಮೇಲೆ ಇವಾಗ ಲೋನ್ ತೊಗೊಂಡಿರ್ತೀರಿ. ಆಟೋ ಲೋನ್ ಇರ್ಬೋದು, ಒಂದು ಬೈಕ್ ಲೋನ್ ಇರ್ಬೋದು. ಗಾಡಿಗಳು ಇಲ್ಲ ಸರ್ ಯಾರ ಹತ್ರ, ಎಲ್ಲ ಗಾಡಿಗಳೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ಎಲ್ಲ ಲೋನೇ ಇದಾಗ್ಬಿಟ್ಟಿದೆ. ಸಿಬಿಲ್ ಸ್ಕೋರೇ ಯಾರ ಹತ್ರನೂ ಇಲ್ಲ. ಸಿಬಿಲ್ ಇದ್ರೇ ಅವ್ರು ಲೋನೇ ಕೊಡೋದು. ಲೋನ್ ಅಪ್ರೂವಲ್ ಆಡೋದೇ ಸಿಬಿಲಿಂದಾನೆ. ಈಗ ನಿಮ್ಮ ಮನೆ ಒಡೆದು ಹಾಕಿದ ಮೇಲೆ ಅವರು ಮನೆ ಕೊಡಬೇಕು, ಕಾಂಪೆನ್ಸೇಷನ್ ಹೌದು. ಕೊಡಬೇಕು. ಆದರೆ ಹಣ ತಗೊಂಡು ಕೊಡ್ತಿದ್ದಾರಲ್ಲ, ಅದು ಹಣ ತಗೊಂಡಿನೇ ಕೊಡ್ತೀನಿ ಅಂತಲೇ ಮಾತುಕತೆ ಆಗಿದೆ ಸರ್. ಇವಾಗ ಹಣ ತಗೊಂಡು ಕೊಡ್ತಾ ಇದ್ದಾರೆ ಅಂದರೆ ಅದು ಏನಿದೆ, ಇವ್ರಿಗೆ ಒಂದು ಗೌರ್ಮೆಂಟ್ಗೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇಲ್ಲ ಪಬ್ಲಿಕ್ ಏನು ಮಾಡ್ತಾರೆ ಗೊತ್ತಿಲ್ಲ, ಇಲ್ಲ ಹೌಸಿಂಗ್ ಬೋರ್ಡ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಸೆಂಟ್ರಲ್ ಯಾರು ನಾಟಕ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ನಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿತ್ತು ನಿಜ ಅದು. ಆದರೆ ಇವಾಗ ಎಲ್ಲರೂ ನಮಗೆಲ್ಲರಿಗೂ ಇವಾಗ
ಬ್ಯಾಂಕಿಂದ ನೀವು ಕಟ್ಕೊಂಡು ಹೋಗ್ಲೇಬೇಕು ಆ ಅಪಾರ್ಟ್ಮೆಂಟ್ ಕೊಟ್ಟ ಮೇಲೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಥರ ಕೊಡಂಗಿದ್ರೆ ನಮ್ಗೆ ಯಾಕೆ ಬೇಕು ಸರ್? ಅದು ನಮಗೆ ಬೇಕಾಗಿಲ್ಲ, ಅಪಾರ್ಟ್ಮೆಂಟೇ ಬೇಡ, ನಮ್ಮ ಜಾಗನ ನಮ್ಮ ಜಾಗ ನಮ್ಗೆ ಕೊಟ್ಬಿಟ್ರೆ ಸಾಕು ಸರ್, ನಾವೇ ಕಟ್ಕೊಂಡು ಇಲ್ಲೇ ಇದ್ದು ಬಿಡ್ತೀವಿ. ನೀವು 5,500 ರೂಪಾಯಿ 10 ವರ್ಷದವರೆಗೆ ಕಟ್ಟಬಹುದಾ? ಎಲ್ಲಿ ಸರ್ ಸಾಧ್ಯ? ಆಟೋ ಓಡಿಸಿರಿ ಸರ್ ನಾವು, 3 ಜನ ಹೆಣ್ಮಕ್ಳು ಇದ್ದಾರೆ, 3 ಜನ ಕಾಲೇಜ್ ಓದ್ತಾ ಇದ್ದಾರೆ, ಎಲ್ಲಿಂದ ಸಾಧ್ಯ ಆಗುತ್ತೆ ಸರ್? ಡೈಲಿ ತಿನ್ನಕ್ಕೆ ಮನೆಗೆ ಊಟ ಇರಲ್ಲ ಸರ್, ಡೈಲಿ ಜಗಳ ಆಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲೇ ಮಲ್ಕೊತಾ ಇದ್ದೀರಿ.